ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯಮಂಗಲಂ ಜಯ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್. ಶ್ರೀಮದ್ ಜಗದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಹುಬ್ಬಳ್ಳಿಯ ಶ್ರೀ ಸದ್ಗುರು ಸಿದ್ಧಾರೂಢರ ಮಠದಲ್ಲಿ ಯಾವಾಗಲೂ ಶಿವಾಯ ನಮಃ ಓಂ 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 ಎಂದು ದಿನದ 24 ಗಂಟೆಗಳ ಕಾಲ ನುಡಿಯುತ್ತಿರುವ ಈ ಶಬ್ದ ಮಠದ ಆವರಣದಲ್ಲಿ ಕೇಳಿಸುತ್ತಿರುತ್ತದೆ. ಕೈಯಲ್ಲಿ ಚಳಮ್ಮು ಬಾರಿಸುತ್ತಾ ಕೊರಳಲ್ಲಿ ತಂಬೂರಿ ಹಾಕಿಕೊಂಡು ಈ ಪಂಚಾಕ್ಷರಿ ಮಂತ್ರವನ್ನು ಭಕ್ತರು ಯಾವಾಗಲೂ ನುಡಿಸುತ್ತಿರುತ್ತಾರೆ. ಈ ಶಬ್ದದ ನಾದವನ್ನು ಕೇಳಿಸುತ್ತಿದ್ದರೆ ನಾವು ಸಂಸಾರದ ಜಂಜಾಟವನ್ನು ಮರೆತು ನೆಮ್ಮದಿ, ಶಾಂತಿ, ಸಮೃದ್ಧಿ, ಸಮಾಧಾನ ಇಲ್ಲಿ ದೊರೆಯುತ್ತದೆ. ಮನಸ್ಸು ಯಾವಾಗಲೂ ಶಾಂತವಾಗಿ ಒಳ್ಳೆಯ ಆಲೋಚನೆ ಮಾಡುತ್ತಿರುತ್ತದೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಭಕ್ತಿ ಮತ್ತು ಶಕ್ತಿ ಈ ಪಂಚಾಕ್ಷರ ಮಂತ್ರಕ್ಕಿದೆ. ಹಾಗೆಯೇ ಶ್ರೀ ಸದ್ಗುರು ಸಿದ್ಧಾರೂಢರಲ್ಲಿ ಅಂತಹ ಒಂದು ದಿವ್ಯ ಶಕ್ತಿ ಇಲ್ಲಿದೆ. ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ತಮ್ಮ ಜನ್ಮಸ್ಥಳವಾಗಿರ್ತಕ್ಕಂಥ ಚಳಕಾಪುರದಿಂದ ತಮ್ಮ 7ನೇ ವಯಸ್ಸಿನಲ್ಲಿ ಗುರುಗಳನ್ನು ಹುಡುಕುತ್ತಾ 5-6 ವರ್ಷಗಳವರೆಗೆ ಸಂಚಾರ ಮಾಡಿ ಲಿಂಗಸೂರು ತಾಲೂಕಿನ ದೇವರ ಬೋಪುರದಲ್ಲಿ ಸದ್ಗುರು ಶ್ರೀ ಗಜದಂಡ ಸ್ವಾಮಿಗಳನ್ನು ಕಂಡು ಸುಮಾರು 12 ವರ್ಷಗಳ ಕಾಲ ಅಖಂಡ ಅವರ ಗುರು ಸೇವೆಯಲ್ಲಿದ್ದು, ನಂತರ ಅವರು ಗುರುಗಳು ಆಜ್ಞೆಯ ಮೇರೆಗೆ ಭಕ್ತರಿಗೆ ಜ್ಞಾನ ಬೋಧನೆ ಮಾಡಲು ಕಾಲ್ನಡಿಗೆಯಲ್ಲಿ 19ನೇ ಶತಮಾನದಲ್ಲಿ ಅಖಂಡ ಭಾರತ ಅಂದರೆ ನೇಪಾಳ, ಭೂತಾನಗಳಿಗೂ ಕೂಡ ಸಂಚಾರವನ್ನು ಮಾಡಿ ಕೊನೆಗೆ ತಮ್ಮ 44ನೇ ವಯಸ್ಸಿಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಬಂದು ನೆಲೆಸುತ್ತಾರೆ. ಅವರು ಸಂಚಾರ ಮಾಡಿದ ಸ್ಥಳಗಳ ಬಗ್ಗೆ ಭಾರತದ ನಕಾಶೆಯಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಲಾಗಿದೆ. ದೈವಿ ಪುರುಷರು, ಮಹಾತ್ಮರು, ಯೋಗಿಗಳು, ತ್ಯಾಗಿಗಳು, ಸಿದ್ಧ ಪುರುಷರು, ಪವಾಡ ಪುರುಷರು ಆಗಿರ್ತಕ್ಕಂಥ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮೀಜಿಗಳು ಅನೇಕ ಪವಾಡಗಳನ್ನು ಮಾಡಿದರು. ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ 7 ಪವಾಡಗಳನ್ನು ಕುರಿತು ನೋಡೋಣ. ಮೊದಲನೇದಾಗಿ ಬ್ರಿಟಿಷ್ ಕಲೆಕ್ಟರ್ಗೆ ಪಾಠ ಕಲಿಸಿದ ಪವಾಡ. ಅಂದರೆ ಬ್ರಿಟಿಷರಿಗೂ ಕೂಡ ಪವಾಡಗಳನ್ನು ಮಾಡಿ ತೋರಿಸಿದಂಥ ಮಹಾತ್ಮರು ಶ್ರೀ ಸಿದ್ಧಾರೂಢ ಶ್ರೀಗಳಾಗಿದ್ದರು. ಒಂದು ದಿನ ಹುಬ್ಬಳ್ಳಿಯ ಬ್ರಿಟಿಷ್ ಕಲೆಕ್ಟರ್ ಮಠದ ಜಾಗವನ್ನು ಕಬಳಿಸಲು ಬಂದನು. ಆಗ ಶ್ರೀ ಸಿದ್ಧಾರೂಢರು ನಿನ್ನ ಟೋಪಿ ಕೆಳಗೆ ಬೀಳುತ್ತೆ ನೋಡು ಅಂದರು. ತಕ್ಷಣ ಜೋರಾಗಿ ಗಾಳಿ ಬಂದು ಆತನ ಟೋಪಿ ಹಾರಿ ಹೋಯಿತು. ಇದರಿಂದ ಕಲೆಕ್ಟರ್ ಹೆದರಿ ಶ್ರೀಗಳ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದನು. ಅಂದರೆ ದೇವರ ಜಾಗಕ್ಕೆ ಕೈ ಹಾಕಿದರೂ ಕೂಡ ಸುಮ್ಮನೆ ಬಿಡಲ್ಲ ಆ ದೇವರು ಅನ್ನುವ ಮಾತು ಇಲ್ಲಿ ನಿಜವಾಯಿತು. ಎರಡನೇದು ಬೆಂಕಿಯಲ್ಲಿ ಸುಡದ ಪವಾಡ.
ಒಂದು ದಿನ ವಿರೋಧಿಗಳು ಸಿದ್ಧಾರೂಢರ ಗುಡಿಸಲಿಗೆ ಬೆಂಕಿ ಹಚ್ಚಿದರು. ಬೆಂಕಿ ಆರಿದ ಮೇಲೆ ನೋಡಿದರೆ ಸ್ವಾಮೀಜಿಗಳು ಕೂಡ ಜಪತಪಗಳನ್ನು ಮಾಡುತ್ತಾ ಹಾಗೇ ಕುಳಿತಿದ್ದರು. ಮೈ ಮೇಲೆ ಒಂದು ಕಿಡಿ ಕೂಡ ಅವರಿಗೆ ಬಿದ್ದಿರಲಿಲ್ಲ. ಇದರ ಸಂದೇಶ ಅಂತಂದರೆ ನಿಜವಾದ ಯೋಗಿಗೆ ಬೆಂಕಿ ಕೂಡ ತಲೆಬಾಗುತ್ತಂತೆ ಎಂದು ಹೇಳಬಹುದು. ಇನ್ನು ಮೂರನೇ ಪವಾಡ ಏನಪ್ಪ ಅಂತಂದರೆ ಕಣ್ಣು ಕಾಣದ ಭಕ್ತನಿಗೆ ದೃಷ್ಟಿ ಕೊಟ್ಟ ನೀಡಿದ ಪವಾಡ. ಒಂದು ದಿನ ಏನಾಯ್ತಪ್ಪ ಅಂತಂದರೆ ಹುಟ್ಟು ಕುರುಡ ಒಬ್ಬ ಭಕ್ತ ಮಠಕ್ಕೆ ಬಂದು ಅಳುತ್ತಾ ಕುಳಿತನು. ಆಗ ಸಿದ್ಧಾರೂಢರು ಕಮಂಡಲದ ನೀರು ತೆಗೆದು ಕಣ್ಣಿಗೆ ಹಾಕಿದರು. ತಕ್ಷಣ ಅವನಿಗೆ ಲೋಕ ಕಾಣೋಕೆ ಶುರುವಾಯಿತು. ಅಂದರೆ ನಂಬಿಕೆ ಇದ್ದರೆ ದೇವರು ಕಣ್ಣು ತರಿಸ್ತಾನ ಅನ್ನುವಂಥ ಸಂದೇಶ ಇಲ್ಲಿ ಕಂಡುಬರುತ್ತದೆ. ಇನ್ನು ನಾಲ್ಕನೇ ಅವರ ಪವಾಡಪ್ಪ ಅಂತಂದರೆ ವಿಷದ ಊಟ ಅಮೃತ ಆದ ಪವಾಡ. ಇಲ್ಲೇನಾಯಿತು ಅಂತಂದರೆ ದುಷ್ಟರು ಸಿದ್ಧಾರೂಢರಿಗೆ ವಿಷ ಬೆರೆಸಿದ ಊಟ ಕೊಟ್ಟರು. ಸ್ವಾಮೀಜಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಊಟ ಮಾಡಿದರು. ಏನೂ ಆಗಲಿಲ್ಲ. ವಿಷ ಕೊಟ್ಟವನೇ ಹೊಟ್ಟೆ ನೋವು ಬಂದು ಸಾಯೋ ಹಾಗೆ ಆದ. ಅಂದರೆ ಸತ್ಯವಂತರಿಗೂ ಕೂಡ ವಿಷ ಅಮೃತವಾಗುತ್ತದೆ ಎಂಬ ಒಂದು ಸಂದೇಶ ಇಲ್ಲಿ ಕಾಣುತ್ತದೆ. ಇನ್ನು ಐದನೇದು ಮಳೆ ತರಿಸಿದ ಪವಾಡ. ಹುಬ್ಬಳ್ಳಿಯಲ್ಲಿ ಸುಮಾರು 3 ವರ್ಷಗಳವರೆಗೆ ಮಳೆ ಬರಲಿಲ್ಲ. ಅಲ್ಲಿ ಬರಗಾಲ ಕಂಡು ಬಂದಿತು. ರೈತರು ಹತ್ಕೊಂಡು ಬಂದರು. ಸಿದ್ಧಾರೂಢರು ಆಗ ಆಕಾಶ ನೋಡಿದರು. ಒಂದು ನಿಮಿಷ ಕಣ್ಣು ಮುಚ್ಚಿದ್ರು. ತಕ್ಷಣ ಕಪ್ಪು ಮೋಡ ಕವಿದು ಜಡಿ ಮಳೆ ಶುರುವಾಯಿತು. ಅಂದರೆ ಪ್ರಕೃತಿ ಕೂಡ ಸಂತರ ಮಾತು ಕೇಳುತ್ತದೆ ಎಂಬುದು ಇಲ್ಲಿ ಕಂಡುಬರುತ್ತದೆ. ಇನ್ನು ಆರನೇ ಪವಾಡ ಅಂತಂದರೆ ಸತ್ತು ಮಗುವನ್ನು ಬದುಕಿಸಿದ ಪವಾಡ. ಒಂದು ದಿನ ಒಬ್ಬ ತಾಯಿ ಸತ್ತು ಮಗವನ್ನು ಎತ್ತಿಕೊಂಡು ಬಂದು ಮಠದ ಮುಂದೆ ಅಳ್ತಾ ಇದ್ಲು. ಆಗ ಶ್ರೀ ಸಿದ್ಧಾರೂಢ ಶ್ರೀಗಳು ಮಗುವಿನ ತಲೆಯ ಮೇಲೆ ಕೈ ಇಟ್ಟು ಏಳು ಮಗು ಅಂದರು. ಆಗ ಮಗು ಕಣ್ಣು ಬಿಟ್ಟು ಅಳೋಕೆ ಶುರು ಮಾಡಿತು. ಅಂದರೆ ದೇವರ ದಯೆ ಇದ್ದರೆ ಸಾವಿಗೂ ಕೂಡ ಜಯ ಆಗ್ತದೆ ಅನ್ನೋದು ಇಲ್ಲಿ ತಿಳಿದು ಬರುತ್ತದೆ. ಇನ್ನು ಏಳನೇ ಪವಾಡ ಜೀವಂತ ಸಮಾಧಿಯ ಪವಾಡ. ಇಲ್ಲೇನಾಯ್ತಪ್ಪ ಅಂತಂದರೆ 1929ರಲ್ಲಿ ಶ್ರೀ ಸಿದ್ಧಾರೂಢ ಶ್ರೀಗಳು ನಾನು ಸಮಾಧಿ ಆಗ್ತೀನಿ ಅಂತ ಹೇಳಿದರು. ತಾವೇ ತೋಡಿಸಿದ ಗುಂಡಿಯಲ್ಲಿ ಕುಳಿತರು. ಭಕ್ತರು ಮಣ್ಣು ಹಾಕಿದರು. 3 ದಿನದ ಮೇಲೆ ಸಮಾಧಿಯಿಂದ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂಬ ಶಬ್ದ ಬರ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯೋಗಿಗಳು ಇಲ್ಲಿ ಸಾಯಲ್ಲ, ಅವರು ಜ್ಯೋತಿಯಾಗಿ ಹೋಗ್ತಾರೆ ಅನ್ನೋದು ನಮಗೆ ಇಲ್ಲಿ ತಿಳಿದು ಬರುತ್ತದೆ. ಸದ್ಗುರು ಸಿದ್ಧಾರೂಢರ ಮಠಕ್ಕೆ ದಿನನಿತ್ಯ ಸಾವಿರಾರು ಭಕ್ತರು ಬರುತ್ತಿರುತ್ತಾರೆ. ಬಂದಂಥ ಭಕ್ತಾದಿಗಳು ಇಲ್ಲಿ ಇರಲಿಕ್ಕೆ ವಸತಿಗಾಗಿ ರೂಮುಗಳು ಲಭ್ಯವಿರುತ್ತದೆ. ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಹೆಸರುವಾಸಿಯಾದ ಮಠಗಳಲ್ಲಿ ಈ ಶ್ರೀ ಸದ್ಗುರು ಸಿದ್ಧಾರೂಢರ ಹುಬ್ಬಳ್ಳಿಯ ಮಠವೂ ಕೂಡ ಒಂದಾಗಿದೆ. ಈ ವಿಡಿಯೋ ಲೈಕ್ ಆದರೆ ಶ್ರೀ ಸಿದ್ಧಾರೂಢರ ಭಕ್ತಿ ನಿಮ್ಮಲ್ಲಿದ್ದರೆ ಶ್ರೀ ಸಿದ್ಧಾರೂಢರ ಮಹಾರಾಜ್ ಕಿ ಜೈ ಎಂದು ಕಮೆಂಟ್ಸ್ ಮಾಡಿರಿ. ಇಲ್ಲಿ ಪ್ರತಿನಿತ್ಯ ಉಚಿತ ಅನ್ನ ಪ್ರಸಾದವಿರುತ್ತದೆ. ಈ ಅನ್ನ ಪ್ರಸಾದ ನಿಲಯದ ಒಳಗಡೆ ಗೋಡೆಗಳಲ್ಲಿ ನುಡಿಮುತ್ತುಗಳನ್ನು ಅತ್ಯದ್ಭುತವಾಗಿ ಬರೆಯಲಾಗಿದೆ. ಅವುಗಳಲ್ಲಿ ಕೆಲವು ಹೀಗಿವೆ. ಈ ನುಡಿಮುತ್ತುಗಳು ನಿಮಗೆ ಲೈಕ್ ಆದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ರೂಪದಲ್ಲಿ ಬರೆಯಿರಿ. ಒಂದನೇದು
ಸಿದ್ಧಾರೂಢ ಸದ್ಗುರ ತಂದೆ ಉದ್ಧಾರಾದೆವು ನಿಮ್ಮಿಂದ. ಶ್ರೀ ಸಿದ್ಧಾರೂಢರ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದ. ಎರಡನೇದು ಸಿದ್ಧಾರೂಢರ ಸಾರು ಉಂಡವರೆಲ್ಲ ಪಾರು. ಸಿದ್ಧಾರೂಢರ ಸಾರು ಉಂಡವರೆಲ್ಲ ಪಾರು. ಮೂರನೇದು ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ. ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ. ನಾಲ್ಕನೇದು ಹುಬ್ಬಳ್ಳಿ ಎಂಬುದು ಕಲ್ಯಾಣ ಸಿದ್ಧಾರೂಢರ ಬಸವಣ್ಣ. ಹುಬ್ಬಳ್ಳಿ ಎಂಬುದು ಕಲ್ಯಾಣ ಸಿದ್ಧಾರೂಢರ ಬಸವಣ್ಣ. ಐದನೇದು ಸಿದ್ಧಾರೂಢರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ. ಸಿದ್ಧಾರೂಢರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ. ಏಳನೇದು ಹುಬ್ಬಳ್ಳಿ ಎಂಬುದು ಗೋಕರ್ಣ ಸಿದ್ಧಾರೂಢರ ಪರಿಪೂರ್ಣ. ಹುಬ್ಬಳ್ಳಿ ಎಂಬುದು ಗೋಕರ್ಣ ಸಿದ್ಧಾರೂಢ ಪರಿಪೂರ್ಣ. ಎಂಟನೇದು ಸಿದ್ಧಾರೂಢರ ಉಪದೇಶ ತತ್ವಮಸಿ ಪದ ನಿರ್ದೇಶ. ಸಿದ್ಧಾರೂಢರ ಉಪದೇಶ ತತ್ವಮಸಿ ಪದ ನಿರ್ದೇಶ ಎಂದು ಉಚಿತ ಅನ್ನ ಪ್ರಸಾದ ನಿಲಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ನುಡಿಮುತ್ತುಗಳನ್ನು ಅತ್ಯದ್ಭುತವಾಗಿ ಇಲ್ಲಿ ಬರೆಯಲಾಗಿದೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನರಿಗೆ ಉಚಿತ ಅನ್ನ ಪ್ರಸಾದ ಇರುತ್ತದೆ. ದಯವಿಟ್ಟು ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿರಿ.